ನೀನು ನನ್ನ ಬಿಸ್ನೆಸ್ಸಲ್ಲಿ ದುಡ್ಡು ಹಾಕಿದ್ರೆ ನನ್ನನ್ನು ನಿನ್ನ ಕಂಟ್ರೋಲಲ್ಲಿ ಇಟ್ಕೋಬೋದಲ್ವಾ? ಅದಕ್ಕೆ ನೀನು ನನ್ನ ಅರ್ಥ ಮಾಡ್ಕೊಂಡಿದ್ಯಾ ಅಂತ ನಾನು ಅಂದ್ಕೊಂಡಿದ್ದೆ, ಆದರೆ ಅದು ಸುಳ್ಳು. ಫಸ್ಟ್ ಆಫ್ ಆಲ್ ನಿನಗೆ ನನ್ನ ಮೇಲೆ ನಂಬಿಕೆ ಇಲ್ಲ. ನಂಬಿಕೆನೇ ಇಲ್ಲ ಅಂದಮೇಲೆ ಏನು ಪ್ರಯೋಜನ? ರೀ, ಏನಾಯ್ತು? ಅಭಿ ಬಗ್ಗೆ ಯೋಚಿಸ್ತಿದ್ದೆ ಪುಣ್ಯ. ನಮ್ಮಿಬ್ಬರ ಸಂಬಂಧ ಯಾಕೆ ಹೀಗೆ ಗೊತ್ತಿಲ್ಲ. ಚಿಕ್ಕವರಿದ್ದಾಗಿಂದ ಚೆನ್ನಾಗಿದ್ವಿ, ಆದರೆ ಇತ್ತೀಚೆಗೆ ಎಲ್ಲನೂ ಸರಿ ಹೋಯ್ತು ಅನ್ನೋ ಅಷ್ಟೊತ್ತಿಗೆ ಇನ್ನೇನು ಆಗಿ ಮತ್ತೆ ದೂರ ಆಗ್ತೀವಿ. ಇಷ್ಟು ದಿನ ಅವನು ಚಿಕ್ಕವನು ದುಡುಕ್ತಿದ್ದ ಅಂತಾಗಿತ್ತು, ಆದರೆ ಈ ಸಲ ನಾನೇ ತಪ್ಪು ಮಾಡಿಬಿಟ್ಟೆ ಅನಿಸ್ತಾ ಇದೆ ಪುಣ್ಯ. ಸಮಾಧಾನ ಮಾಡ್ಕೊಳ್ರಿ. ನೀವು ಯಾವಾಗಲೂ ಹಾಗೆ ತಪ್ಪು ಮಾಡಲ್ಲ. ಅಕಸ್ಮಾತ್ ಮಾಡಿದ್ರು ಗೊತ್ತಿಲ್ಲದೆ ಆಗಿರುತ್ತೆ. ಗೊತ್ತಿದ್ದಾಯ್ತೋ ಗೊತ್ತಿಲ್ದಾಯ್ತೋ ತಪ್ಪೇ ಅಲ್ವಾ? ಅದನ್ನ ಹೇಗೆ ಸರಿಪಡಿಸ್ಕೋಬೇಕು ಅನ್ನೋದು ಗೊತ್ತಾಗ್ತಿಲ್ಲ. ಟೆನ್ಷನ್ ಮಾಡ್ಕೋಬೇಡಿ. ನನಗೆ ಅಣ್ಣ, ತಮ್ಮ, ಅಕ್ಕ, ತಂಗಿ ಯಾರೂ ಇಲ್ಲದೆ ಇರ್ಬೋದು. ಆದರೆ ಈ ಮನೇಲಿ ನೀವು ಮಾವ ಎಲ್ಲ ತೋರಿಸೋ ಪ್ರೀತಿಯಿಂದ ಒಂದಂತೂ ತಿಳ್ಕೊಂಡಿದ್ದೀನಿ. ನಮ್ಮ ಮಧ್ಯೆ 100 ಸಮಸ್ಯೆ ಬರ್ಬೋದು, ಆದರೆ ಮನಸ್ಸಲ್ಲಿ ಪ್ರೀತಿ ಇರೋ ತನಕ ಆ ಸಮಸ್ಯೆ ಹೀಗೆ ಬಂದು ಹಾಗೆ ಹೋಗ್ತಿರುತ್ತೆ ಅಂತ. ಅಭಿಗೆ ನಿಮ್ಮ ಮೇಲೆ, ನಿಮಗೆ ಅಭಿ ಮೇಲೆ ಬೇಕಾದಷ್ಟು ಪ್ರೀತಿ ಇದೆ ಅಂದಮೇಲೆ ಈ ಸಣ್ಣ ಪುಟ್ಟ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗೆ ಅದು ಕರ್ಗಲ್ಲ ರೀ. ತಿಳಿ ನೀರಲ್ಲಿ ಕಲ್ಲು ಬಿದ್ದು ಕದಡಿದ್ರೆ ಅದನ್ನು ಹಾಗೆ ಬಿಟ್ಬಿಡ್ಬೇಕು. ಸಮಯ ಕೊಟ್ಟರೆ ಮತ್ತೆ ನೀರು ತಿಳಿ ಆಗತ್ತೆ. ಇಲ್ಲ, ಕಲ್ಲು ಹುಡುಕ್ತೀನಿ ಅಂತ ಕೈ ಹಾಕಿದ್ರೆ ನೀರು ಮತ್ತಷ್ಟು ಕದಲುತ್ತೆ ಅಲ್ವಾ? ತುಳಸಿಯವರೇ, ಆಗಲೇ ಹೋಗ್ತೀನಿ ಅಂತ ಹೇಳಿದ್ರಲ್ಲ, ಇನ್ನೂ ಹೋಗಿಲ್ವಾ? ಮಾಧವರೇ, ತಡ ಬೇರೆ ಆಗಿದೆ, ಆಟೋನೂ ಸಿಗ್ತಾ ಇಲ್ಲ. ದಯವಿಟ್ಟು ನನ್ನ ಮನೆಯವ್ರಿಗೂ ಬಿಡ್ತೀರಾ? ನಾನಾ? ಹೌದು. ಕೆಲಸ ಆಯ್ತಾ? ಅಯ್ಯೋ, ಹಾಗೇನಿಲ್ಲ. ನೀವು ಕೇಳಿದ್ದು ನೋಡಿ ಆಶ್ಚರ್ಯ ಆಯ್ತು ಅಷ್ಟೇ. ಇರಿ, ಸ್ಕೂಟರ್ ತರ್ತೀನಿ. ತುಳಸಿಯವರೇ, ಬೆಳಿಗ್ಗೆ ನಿಮ್ಮ ಮೂಡ್ ಸರಿ ಇರಲಿಲ್ವಲ್ಲ, ಈಗ ಹೇಗಿದೆ? ನಿಮ್ಮ ಹತ್ರ ಎಲ್ಲ ಹೇಳ್ಕೊಂಡ್ಮೇಲೆ ಮನಸ್ಸು ಸ್ವಲ್ಪ ಹಗುರ ಆಯಿತು. ನೀವೇನೋ ಹೇಳ್ಕೊಳ್ಬೇಕು ಅಂತ ತುಂಬ ಪ್ರಯತ್ನ ಪಡ್ತಿದ್ರಿ ಅಲ್ವಾ? ಏನು ಅಂತ ಹೇಳಿ ಮಾಧವ್ ಅವರೇ. ಮಾಧವ್ ಅವರೇ, ಸ್ಕೂಟ್ರ್ ಸ್ವಲ್ಪ ನಿಲ್ಲಿಸಿ. ಯಾಕೇನಾಯ್ತು? ನಿಲ್ಲಿಸಿ. ಇಳಿರಿ ಇಳಿರಿ. ಹೇಳಿ, ಏನಾಯ್ತು? ಅದು ತುಳಸಿಯವರೇ. ಹೇಳಿ ಮಾಧವ್ ಅವರೇ. ಯಾವುದೋ ಒಂದು ವಿಷಯನ ಮನಸ್ಸಲ್ಲಿ ಇಟ್ಕೊಂಡು ಕಷ್ಟಪಡ್ತಾ ಇದ್ದೀರಾ ಅನಿಸುತ್ತೆ. ಪರವಾಗಿಲ್ಲ, ನನ್ನ ಹತ್ರ ಹೇಳ್ಕೊಡಿ. ಅದು ನೀವೇನು ಅನ್ಕೋತಿರೋ ವಿಷಯ ಹೇಳಿದ್ಮೇಲೆ ತಾನೇ ಏನಾದರೂ ಅಂದ್ಕೊಳ್ಳೋದು.
ಹೇಳಿ, ಪರವಾಗಿಲ್ಲ. ಅದು ಒಂದು ವಿಷಯನ ತುಂಬ ದಿನದಿಂದ ನಿಮ್ಮ ಹತ್ರ ಹೇಳ್ಕೋಬೇಕು ಅಂತಿರೋದು ನಿಜ. ಆದರೆ ಇದು ಹೇಳೋದ್ರಿಂದ ಸಮಸ್ಯೆನೇ ಜಾಸ್ತಿ ಅಂತ ಅನಿಸಿ ಹೇಳ್ಕೋಬಾರ್ದು ಅಂತ ನಿರ್ಧಾರ ಮಾಡಿದ್ದೆ. ನೀವು ಹೀಗೆ ಒತ್ತಾಯ ಮಾಡೋದ್ರಿಂದ ವಿಧಿ ಇಲ್ಲದೆ ಹೇಳ್ತಿದ್ದೀನಿ. ಇಷ್ಟು ವರ್ಷಗಳಲ್ಲಿ ನನಗೆ ಯಾವತ್ತೂ ಇಂಥ ಫೀಲಿಂಗ್ ಬಂದಿರಲಿಲ್ಲ. ನನ್ನ ಕಷ್ಟಕ್ಕೆ ಸುಖಕ್ಕೆ ಹೆಗಲು ಕೊಡೋಂಥ ಒಂದು ಜೀವ ಇದ್ರೆ ಚಂದ ಅಂತ ಅನ್ಸೋಕೆ ಶುರುವಾಗಿದೆ. ನಿಜ ಹೇಳಬೇಕು ಅಂದರೆ ಹಾಗನ್ಸೋಕ್ಕೆ ಕಾರಣ ನೀವೇ. ನಮ್ಮ ಸಂಬಂಧ ಸ್ನೇಹಕ್ಕಿಂತ ಮಿಗಿಲಾದರೆ ಚೆನ್ನಾಗಿರುತ್ತೆ ಅಂತ ನನಗನ್ನಿಸ್ತಿದೆ ತುಳಸಿಯವರೇ. ಈ ಮಾತಿಂದ ನಿಮ್ಗೆ ಆಘಾತ ಆಗುತ್ತೆ ಅಂತ ನನಗೆ ಗೊತ್ತು. ಆದರೆ ಹೇಳದೇ ಇದ್ದರೆ ತಪ್ಪಾಗ್ಬಿಡುತ್ತೆ ಅಂತ ಅನಿಸಿ ಎಲ್ಲ ಹೇಳಿಬಿಡ್ತಿದ್ದೀನಿ. ಇದರಿಂದ ನಮ್ಮ ಸ್ನೇಹಕ್ಕೆ ಯಾವುದೇ ತೊಂದರೆ ಆಗಲ್ಲ ಅಲ್ವಾ ತುಳಸಿಯವರೇ? ನಾನೆಲ್ಲನೂ ಮನಸ್ಸಲ್ಲೇ ಇಟ್ಕೊಳ್ಳೋಣ ಅಂತ ತುಂಬ ಪ್ರಯತ್ನ ಪಟ್ಟೆ. ಆದರೆ ನೀವು ಎಲ್ಲನೂ ಹೇಳ್ಕೊಳ್ಳುವಾಗ ನಿಮ್ಮ ಬಗ್ಗೆ ನನ್ನ ಮನಸ್ಸಲ್ಲಿ ಇಂಥ ಭಾವನೆ ಹುಟ್ಟಿದೆ ಅಂತ ನಾನು ಹೇಳ್ಕೊಳ್ದೇ ಇದ್ದರೆ ತಪ್ಪಾಗತ್ತೆ ಅಂತ ಅನ್ನಿಸ್ತು. ಅದಕ್ಕೆ ಹೇಳಿಬಿಡ್ತಿದ್ದೀನಿ. ಇದಕ್ಕೆ ನಿಮ್ಮ ಉತ್ತರ ಏನು ತುಳಸಿಯವರೇ? ಮಾಧವ್ ಅವರೇ, ಮಾಧವ್ ಅವರೇ. ಅಯ್ಯೋ ಕನಸ, ಅದೇ ಅಂದ್ಕೊಂಡೆ. ತುಳಸಿಯವರು ಹಾಗೆಲ್ಲ ಡ್ರಾಪ್ ಕೇಳಲ್ಲ ಅಲ್ವಾ? ಆಗಲೇ ಮನೆಗೆ ಹೋಗ್ತೀರಿ ಅಂತ ಹೇಳಿದ್ರಲ್ವಾ, ಹೋಗಿರ್ಲಿಲ್ವಾ? ಇಲ್ಲ, ನಾಳೆ ಮೆನು ಬಗ್ಗೆ ಸ್ವಲ್ಪ ಚರ್ಚೆ ಮಾಡ್ತಾ ಇದ್ವಿ, ಅದಕ್ಕೆ ತಡ ಆಗೋಯ್ತು. ಅದು ಅಲ್ಲದೆ ಕೆಲಸ ಮಾಡ್ತಾ ಇದ್ರೆ ಮನಸ್ಸಿಗೂ ಸ್ವಲ್ಪ ನೆಮ್ಮದಿ ಇರುತ್ತೆ. ಅದೇನೋ ಸರಿ, ಆದರೆ ಕತ್ಲಾಗೋಯ್ತಲ್ಲ, ಮನೇಲಿ ದತ್ತ ಕಾಯ್ತಾ ಇರಲ್ವಾ? ಪರವಾಗಿಲ್ಲ, ಸಿರಿಗೆ ಹೇಳಿದ್ದೀನಿ ತಡ ಆಗತ್ತೆ ಅಂತ. ಆದರೂ ಇಷ್ಟೊತ್ತಲ್ಲಿ ನಿಮ್ಮೊಬ್ಬರನ್ನೇ ಕಳಿಸಿದ್ರೆ ದತ್ತ ನನಗೆ ಕ್ಲಾಸ್ ತಗೊಳ್ತಾರೆ. ನಿಮ್ಮ ಮನಸ್ಸು ಸ್ವಲ್ಪ ಹಗುರ ಆಗಲಿ ಅಂತ ತಮಾಷೆ ಮಾಡಿದ್ರೂ ನೀವು ಮನಸ್ಸು ಬಿಚ್ಚಿ ನಗುವ ಮನಸ್ಥಿತಿಲಿಲ್ಲ. ನೀವು ಇಷ್ಟು ಡಲ್ ಆಗಿರುವಾಗ ನಿಮ್ಮನ್ನು ಒಬ್ಬರನ್ನೇ ಕಳಿಸಿದ್ರೆ ನನಗೂ ಸಮಾಧಾನ ಇರೋದಿಲ್ಲ. ತಾತ, ನಿಮ್ಮ ಫೇವ್ರೆಟ್ ಶರ್ಬತ್ ತಗೊಳ್ಳಿ. ಬೇಡ. ಮಧ್ಯಾಹ್ನ ಊಟನೂ ಮಾಡಿಲ್ಲ ತಾತ ನೀವು. ಅಮ್ಮಂಗೆ ಗೊತ್ತಾದರೆ ಎಷ್ಟು ನೊಂದ್ಕೋತಾರೆ. ತಗೊಳ್ಳಿ ತಾತ ಪ್ಲೀಸ್. ತಾತ, ಸಿರಿ ನನಗೆ ಎಲ್ಲ ವಿಷಯ ಹೇಳಿದಳು ತಾತ. ಅವಳು ಹಾವು ಅಂತ ಗೊತ್ತಿದ್ದವಳನ್ನ ಮನೆಯೊಳಗೆ ಬಿಟ್ಕೊಂಡಿದ್ದು ನಮ್ಮ ತಪ್ಪು. ಮತ್ತೆ ಆ ತಪ್ಪನ್ನ ಮಾಡೋದು ಬೇಡ. ನನ್ನ ಕಾಂಟ್ಯಾಕ್ಟಲ್ಲಿರೋರನ್ನ ವಿಚಾರಿಸಿದ್ದೀನಿ,
ಅವಳು ಮಾವನ ಮನೆಗೆ ಹೋಗಿಲ್ಲ. ಅಷ್ಟೊಂದು ದುಡ್ಡು ತಗೊಂಡು ಎಲ್ಲಿಗೆ ಹೋಗಿದ್ದಾಳೋ ಏನೋ. ಅದಕ್ಕೆ ಪೊಲೀಸ್ ಕಂಪ್ಲೇಂಟ್ ಕೊಡೋದೊಂದೇ ದಾರಿ ತಾತ. ದಂಡಪಿಂಡ ಹಾಗೆಲ್ಲ ಮಾಡೋಕ್ಕಾಗೋದಿಲ್ಲ, ಸುಮ್ಮನೆ ಇರು. ಏನು ಹಾಗಂದ್ರೆ ತಾತ, 10 ಲಕ್ಷ ಅನ್ನೋದು ನಮಗೆ ಸಣ್ಣ ಅಮೌಂಟ್ ಅಲ್ಲ ಅಲ್ವಾ? ಮೋಸ್ಟ್ಲಿ ನೀವು ಮಾಡಿರೋ ಅಷ್ಟು ಸೇವಿಂಗ್ಸ್ ಅದು, ಅಷ್ಟನ್ನು ಬಳದು ಬಾಚ್ಕೊಂಡು ಹೋಗಿದ್ದಾಳೆ. ಅದು ನೋಡ್ಕೊಂಡು ಸುಮ್ಮನೆ ಕೂತ್ಕೊಬೇಕು ಅಂತೀರಾ? ಸುಮ್ಮನೆ ಕೂರೋಕ್ಕೆ ನನಗಂತೂ ಸಾಧ್ಯ ಇಲ್ಲ. ಅದೇನಾದರೂ ಆಗಲಿ ಅವಳನ್ನ ಹುಡುಕ್ಸೋಣ. ಗಡದ್ದ ಊಟ ಮಾಡಿ ನೆಮ್ಮದಿಯಾಗಿ ಬೀಡ ಹಾಕೊಳ್ಳೋ ಅದೃಷ್ಟ ಬಂದ್ರು ಕುಂಬಳಕಾಯಿ ತರ ಮುಖ ಮಾಡ್ಕೊಳ್ಳೋರು ನೀವು ಮಾತ್ರ ಅನ್ಸುತ್ತೆ. ಲೈಫಲ್ಲಿ ಎಂಜಾಯ್ ಮಾಡೋದಕ್ಕೂ ಅದೃಷ್ಟ ಇರಬೇಕು. ಸಂಧ್ಯಾ, ಅಷ್ಟೊಂದು ದುಡ್ಡು ನೀನು ಯಾರಿಗೂ ಹೇಳ್ದೆ ಎತ್ಕೊಂಡು ಬಂದಿದ್ಯಾ ಅಂದರೆ ಅವ್ರು ಸುಮ್ಮನಿರ್ತಾರಾ? ಏನ್ ಮಾಡ್ತಾರೆ? ನೀನು ಹುಡುಕ್ತಾ ಇರ್ತಾರೆ. ನಿಮ್ಮ ತಾತ ಸಮರ್ಥು ಹೇಗೆ ಅಂತ ನಿನ್ಗೆ ಗೊತ್ತು ತಾನೆ? ಗೊತ್ತಿರೋದಕ್ಕೆ ಧೈರ್ಯವಾಗಿದ್ದೀನಿ. ಅವ್ರು 4 ಜನದ ಹತ್ರ ಕೇಳ್ಬೋದು ಸಂಧ್ಯಾ ನೋಡಿದ್ರ ಅಂತ. ಅದನ್ನ ಬಿಟ್ರೆ ಅವ್ರ ಕೈಯಲ್ಲಿ ಏನೂ ಕಿಸ್ಯಕ್ಕಾಗಲ್ಲ. ಇನ್ನೂ ಸ್ವಲ್ಪ ದಿನ ನಾವು ಹೋಟ್ಲಲ್ಲೇ ಇರ್ತೀವಲ್ಲ, ಅವ್ರಿಗೆ ನಾವು ಸಿಗೋಕೆ ಚಾನ್ಸೇ ಇಲ್ಲ. ಇಲ್ಲಿಂದ ನಾವು ಆಚೆ ಹೋಗೋಷ್ಟರಲ್ಲಿ ನನ್ನ ಹತ್ರ ಇರೋ ದುಡ್ಡಿಗೆ ಒಂದು ಗತಿ ಕಾಣಿಸಿದ್ರೆ ಆಯ್ತು. ತಮಾಷೆ ಮಾಡ್ತಾ ಇದೀಯ ಸಂಧ್ಯಾ? ನಿಮ್ಮ ಮನೆಯವರು ಪೊಲೀಸು ಗಿಲಿಸು ಅಂತ? ಅದೇನು ಕೋರ್ಟಲ್ಲಿ ಕೆಲಸ ಮಾಡ್ತಿರೋ ಏನೋ. ಹಣನ ನಾನೇ ಕದ್ದಿದ್ದೀನಿ ಅನ್ನೋದಕ್ಕೆ ಸಾಕ್ಷಿ ಏನ್ರಿ ಇದೆ? ನಾನೇನು ಬ್ಯಾಂಕ್ ಅಕೌಂಟಿಗೆ ಹಾಕಿದ್ದೀನಾ? ಇನ್ನೂ ಸ್ವಲ್ಪ ದಿನಕ್ಕೆ ಹಣ ಎಲ್ಲ ಖಾಲಿ ಆಗುತ್ತೆ. ಆಮೇಲೆ ಅವ್ರು ನನ್ನ ಹತ್ರ ಬಂದು ಕೇಳಿದ್ರೆ ಯಾರೋ ಕಳ್ತನ ಮಾಡಿರ್ಬೇಕು, ಪೊಲೀಸ್ ಕಂಪ್ಲೇಂಟ್ ಕೊಡಿ ಅಂತ ಹೇಳ್ತೀನಿ. ಅಷ್ಟೊಂದು ಲೈಟಾಗಿ ತಗೋಬಿಡ ಸಂಧ್ಯಾ. ನಾನು ಕೋರ್ಟಲ್ಲಿ ಕೆಲಸ ಮಾಡ್ತಾ ಇರೋದಕ್ಕೆ ಹೇಳ್ತಾ ಇರೋದು. ದುಡ್ಡಿನ ವಿಷಯ ಅಂತ ಬಂದರೆ ಸ್ವಂತದವರು ಅಂತ ನೋಡ್ದೇನೆ ಪೊಲೀಸ್ಗೆ ಕಂಪ್ಲೇಂಟ್ ಕೊಡೋ ಕಾಲ ಇದು. ಈ ವಿಷಯ ಏನಾದ್ರು ದೊಡ್ಡದಾಯ್ತು ಅಂದರೆ ನಿನ್ನ ಮೇಲೆ ಕೇಸ್ ಆಗುತ್ತೆ. ಆಮೇಲೆ ನೀನು ಕೋರ್ಟು ಕೇಸು ಅಂತ ಅಲಿಬೇಕಾಗುತ್ತೆ. ಯಾಕ್ರಿ ಅಷ್ಟು ಹೆದರ್ಕೊಳ್ತೀರಾ? ನಮ್ಮ ಅಮ್ಮನ ಮನೆಯವರು ಪೊಲೀಸ್ವರೆಗೂ ಹೋದ್ರೆ ತಾನೇ ಆ ಕಷ್ಟ. ನೋಡಿ, ನಾನು ನಿಮಗೆ ಅದನ್ನೇ ಪದೇ ಪದೇ ಹೇಳ್ತಿದ್ದೀನಿ, ಈಗಲೂ ಹೇಳ್ತೀನಿ. ನಿಮ್ಮ ಕೈಯಲ್ಲಿ ಆ ದುಡ್ಡನ್ನ ಎಂಜಾಯ್ ಮಾಡೋಕ್ಕಾದ್ರೆ ಇರಿ, ಇಲ್ಲ ಅಂದರೆ ರೈಟ್ ಹೇಳಿ. ದುಡ್ಡು ಬಂದರೆ ಎಲ್ಲರೂ ಬದಲಾಗ್ತಾರೆ ಅಂತಾರೆ. ನೀನು ನೋಡ್ರೆ ನಿಜ ಅನ್ನಿಸ್ತಾ ಇದೆ. ಪ್ರಸಾದ್ ಸ್ವಾಮಿಗಳೇ, ಫಿಲಾಸಫಿ ಮಾತಾಡೋದನ್ನ ಬಿಟ್ಟು ಟಿವಿ ಆನ್ ಮಾಡಿ. ಯಾವುದಾದ್ರೂ ಒಳ್ಳೆ ಮೂವಿ ಇದ್ರೆ ನೋಡೋಣ. ನೀನು ಯಾರ ಮಾತನ್ನು ಕೇಳೋ ಪರಿಸ್ಥಿತಿ ಇಲ್ಲ ಬಿಡು. ನಾನು ಇನ್ಮೇಲೆ ನಿನಗೇನು ಹೇಳಲ್ಲ. ನಿನ್ನ ವಿಷಯ ನಿನಗೇ ಬಿಟ್ಟಿದ್ದು. ಸರಿ, ಒಳ್ಳೆ ಕೆಲಸ. ರಿಮೋಟ್ ಕೊಡಿ. ಬನ್ನಿ, ನಾನೇ ನಿಮ್ಮನ್ನು ಬಿಟ್ಟು ಬರ್ತೇನೆ. ಕಾರಿಂದ ಅದು ತುಂಬ ಗಾಳಿ ಇದೆಯಲ್ಲ, ಅದಕ್ಕೆ ಆಟೋದಲ್ಲಿ ಬೇಡ ಅಂತ. ಹಿಂಗೆ ಯಾಕೆ ತೊಂದರೆ ಮಾಧವರೇ? ನಿಮಗೆ ತೊಂದರೆ ಆಗಬಾರ್ದು ಅಂತ. ಬನ್ನಿ, ಈಗಲೇ ತುಂಬ ತಡ ಆಗಿದೆ, ನಡೀರಿ. ಮೇಡಮ್, ಮೇಡಮ್, ನಾನು ಕರೆದಿದ್ದು ಕೇಳಿಸಿಲ್ಲ ಅನ್ಸತ್ತೆ. ಪೂರ್ಣಿ ಸ್ವೀಟ್ ಡಬ್ಬ ಅವ್ರು ಸಿಕ್ಕರೆ ಕೊಡಿ ಅಂದಿದ್ದು. ಅವ್ರು ಸಿಕ್ಕಿದ್ದು ನೋಡಿ ಒಂದು ಕ್ಷಣ ಖುಷಿಯಾಗೋಯ್ತು. ಈಗ ನೋಡಿದ್ರೆ ನೋಡೋಣ, ಮತ್ತೆ ಯಾವ ಥರ ಸಿಕ್ಕಿದ್ರೆ ಕೊಡೋಣ. ದಂಡಪಿಂಡ, ಇದು ಮನೆ ವಿಷಯ. ಪೊಲೀಸ್ನವ್ರಿಗೂ ಹೋದರೆ ಎಲ್ರಿಗೂ ಗೊತ್ತಾಗುತ್ತೆ. ಇದನ್ನು ಹೇಗೆ ಬಗೆಹರಿಸ್ಬೋದು ಅಂತ ಬೇರೆ ರೀತಿಯಲ್ಲಿ ಯೋಚನೆ ಮಾಡೋಣ. ಸ್ವಲ್ಪ ಟೈಮ್ ಕೊಡು. ಅಷ್ಟೊತ್ತಿಗೆ ದುಡ್ಡು ತಗೊಂಡು ಊರು ಬಿಟ್ಟು ಹೋದ್ರೆ ಯಾರು ಕೇಳ್ತಾರೆ? ನಾವು ಮಿಡಿಲ್ ಕ್ಲಾಸ್ ಜನ, ಅಷ್ಟು ದುಡ್ಡು ಸುಮ್ಮನೆ ಬರಲ್ಲ ಅಲ್ವಾ? ನಮ್ಮ ಕಷ್ಟಕ್ಕೂ ಬೇಕಾಗುತ್ತಲ್ವಾ?
ನೀವು ನೋಡಿದ್ರೆ ನಿಮ್ಮ ಫ್ರೆಂಡು ಅವ್ನ ಹೆಂಡತಿ ಅಂತ ಮನೇನ ಧರ್ಮಛತ್ರ ಮಾಡ್ಕೊಂಡು ಕೂತಿದ್ದೀರಾ. ನಮ್ಮ ಕಷ್ಟನ ಯಾರು ಕೇಳ್ತಾರೆ? ನಮ್ಮ ಭವಿಷ್ಯನ ನಾವೇ ನೋಡ್ಕೊಬೇಕಲ್ವಾ? ತುಳಸಿಯವರೇ, ಇನ್ನೂ ಅದೇ ಯೋಚನೆ ಮಾಡ್ತಾ ಇದ್ದೀರಾ? ಹಾಗೇನಿಲ್ಲ ಮತ್ತೆ. ಬಾಯಲ್ಲೊಂದು ಮಾತು ಕಣ್ಣು ಬೇರೆದೇ ಹೇಳಿದ್ರೆ ಅರ್ಥ ಆಗುತ್ತೆ ತುಳಸಿಯವರೇ. ನೀವು ಇವತ್ತು ಹೇಳಿದ್ದೆಲ್ಲ ಕೇಳಿ ನಿಜವಾಗ್ಲೂ ನೋವಾಯಿತು. ಆದರೆ ಒಂದು ವಿಷಯಕ್ಕೆ ಸಮಾಧಾನವೂ ಆಯಿತು. ಏನು ಗೊತ್ತಾ, ಇಷ್ಟು ದಿನ ಎಷ್ಟೇ ಕಷ್ಟ ಬಂದರೂ ನೀವು ಮನೆ ವಿಷಯನ ನನ್ನ ಹತ್ರ ಶೇರ್ ಮಾಡ್ತಿರ್ಲಿಲ್ಲ. ಆದರೆ ಇವತ್ತು ನೀವೆಲ್ಲ ನನ್ನ ಹತ್ರ ಹೇಳ್ಕೊಡ್ರಿ. ನೀವು ನನ್ನ ಫ್ರೆಂಡು ಮಾಧವ್ ಅವರೇ. ಇಷ್ಟು ದಿನದ ನಿಮ್ಮ ಸ್ನೇಹದಲ್ಲಿ ನನಗೊಂದು ವಿಷಯ ಆಗ್ತಾ ಇದೆ. ನನಗೆ ಯಾವಾಗಲಾದರೂ ನೋವಾದರೆ ನೀವೇ ಏನಾಯಿತು ಅಂತ ಕೇಳಿ ನನ್ನ ಕಿರಿಕಿರಿ ಮಾಡಲ್ಲ. ಹೇಳಬೇಕು ಅಂತಿದ್ರೆ ನಾನಾಗೆ ಹೇಳಲಿ ಅಂತ ಸುಮ್ಮನೆ ಇರ್ತೀರ. ನನಗೆ ಮಾತ್ರ ಯಾವ ವಿಷಯ ಬೇಕಾದರೂ ಮನ್ಸು ಬಿಚ್ಚಿ ಹೇಳ್ಬೋದು ಅನ್ನೋ ನಂಬಿಕೆ ಇದೆ. ಆಮೇಲೆ ನಾನು ಯಾಕೆ ನಿಮ್ಮ ಹತ್ರ ಯಾವ ವಿಷಯನಾದ್ರೂ ಮುಚ್ಚಿಡ್ಲಿ ಹೇಳಿ? ತಪ್ಪು ಮಾಡ್ತಿದ್ದೀನ? ಇವರು ಎಲ್ಲ ವಿಷಯನೂ ನನ್ನ ಹತ್ರ ಹೇಳ್ಕೊತಾರೆ. ಆದರೆ ನಾನು ಅವರಿಗೆ ಸಂಬಂಧಪಟ್ಟ ಒಂದು ದೊಡ್ಡ ವಿಷಯನ ನನ್ನ ಮನಸ್ಸಲ್ಲೇ ಇಟ್ಕೊಂಡು ಅವರಿಂದ ಮುಚ್ಚಿಡ್ತಿದ್ದೀನ? ನೀವೇನೋ ನನ್ನಿಂದ ಏನು ಮುಚ್ಚಿಡಲ್ಲ ಅಂದ್ರಿ. ಆದರೆ ನಾನು ನಿಮ್ಮಿಂದ ಒಂದು ವಿಷಯ ಮುಚ್ಚಿಟ್ಟಿದ್ದೀನಿ ತುಳಸಿಯವರೇ. ನನ್ನ ಮಾತು ಕೇಳಿ ನೀವೇನು ಅನ್ಕೋತಿರೋ ನನಗೆ ಗೊತ್ತಿಲ್ಲ. ಹಾಗಂತ ಮುಚ್ಚಿಡೋದು ತಪ್ಪು ಅನ್ನಿಸ್ತಿದೆ. ನಮ್ಮಿಬ್ಬರ ಸ್ನೇಹ ಅಪರೂಪದ್ದು ಅನ್ನೋದು ಸತ್ಯ. ಆದರೆ ನಿಮಗೆ ಆಕ್ಸಿಡೆಂಟ್ ಆಗೋವರೆಗೂ ಇದು ಸ್ನೇಹ ಅಷ್ಟೇ ಅಂತ ನಾನು ಅಂದ್ಕೊಂಡು ಸುಮ್ಮನಿದ್ದೆ. ಯಾವಾಗ ನಿಮ್ಮನ್ನು ಕಳ್ಕೊಳ್ಳೋಂಥ ಪರಿಸ್ಥಿತಿ ಬಂತೋ ಆಗ ನನ್ನೊಳಗೆ ಹಲವಾರು ಪ್ರಶ್ನೆಗಳು ಹುಟ್ಕೊಳ್ಳೋಕೆ ಶುರುವಾದವು. ಅದಕ್ಕೆ ಉತ್ತರ ಹುಡುಕುವಾಗ ನನಗೆ ಗೊತ್ತಾಗಿದ್ದಿಷ್ಟೇ, ನಿಮ್ಮ ಮೇಲೆ ನನಗಿರೋದು ಬರೀ ಸ್ನೇಹ ಅಲ್ಲ, ಅದಕ್ಕೆ ಮೀರಿದ ಒಂದು ಬಾಂಧವ್ಯ ಅಂತ. ಇದನ್ನು ಕೇಳಿ ನಿಮಗೆ ನೋವಾಗುತ್ತೇನೋ, ಆದರೆ ನೀವು ನನ್ನ ಹತ್ರ ಎಲ್ಲ ಹೇಳ್ಕೊಳ್ಳುವಾಗ ನಾನು ಮುಚ್ಚಿಟ್ರೆ ಸರಿ ಹೋಗಲ್ಲ ಅಲ್ವಾ? ತುಳಸಿಯವರೇ, ಕೆಲವು ಮಾತುಗಳನ್ನು ಹೇಳದೆ ಉಳಿಯೋದೇ ಸರಿ ಅನಿಸುತ್ತೆ. ಆದರೆ ಒಂದು ಒಳ್ಳೆ ಬಾಂಧವ್ಯ ಉಳಿಯೋದೇ ಇಬ್ಬರ ಮಧ್ಯೆ ಮುಚ್ಚುಮರೆ ಇಲ್ಲದಿದ್ದಾಗ ಅಲ್ವಾ? ದಯವಿಟ್ಟು ನನ್ನ ಮಾತಿಂದ ಬೇಜಾರು